Welcome to Digital Learning Department of Collegiate Education. In this video, I am making an attempt to give the brief explanation about the concept, legal position of a company secretary and rights of a company secretary. ಒಬ್ಬ ಕಂಪನಿಯ ಸೆಕ್ರೆಟರಿಯನ್ನು ಕಾನೂನಿನ ಅಡಿಯಲ್ಲಿ ನಾವು ಅಪಾಯಿಂಟ್ ಮಾಡೋದ್ರಿಂದ ಅವನ ಲೀಗಲ್ ಪೊಸಿಷನ್ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕಂಪನಿ ಸೆಕ್ರೆಟರಿಯ ಸ್ಥಾನಮಾನವನ್ನು ನಾವು ಮೂರು ದೃಷ್ಟಿಕೋನದಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ಕಂಪನಿ ಸೆಕ್ರೆಟರಿ ಬೀಯಿಂಗ್ ಎ ಸರ್ವೆಂಟ್ ಆಫ್ ದ ಕಂಪನಿ ಸೆಕ್ರೆಟರಿ ಬೀಯಿಂಗ್ ಎನ್ ಏಜೆಂಟ್ ಆಫ್ ದ ಕಂಪನಿ ಸೆಕ್ರೆಟರಿ ಬೀಯಿಂಗ್ ಎನ್ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ದ ಕಂಪನಿಯ ಕಾರ್ಯದರ್ಶಿಯನ್ನು ಮೂರು ದೃಷ್ಟಿಕೋನದಿಂದ ಮೂರು ರೀತಿಯಲ್ಲಿ ನಾವು ಅವನ ಸ್ಥಾನಮಾನವನ್ನು ಗುರುತಿಸ್ಬೋದು. ಒಂದು ಕಂಪನಿ ಸೆಕ್ರೆಟರಿ ಕಂಪನಿಯ ಸೇವಕ ಸರ್ವೆಂಟ್ ಆಗಿ ಅಂತೇಳಿ ನೋಡ್ಬೋದು. ಇನ್ನೊಂದು ಕಂಪನಿ ಸೆಕ್ರೆಟರಿಯನ್ನು ಕಂಪನಿಯ ಕಾರ್ಯದರ್ಶಿ ಅಂತೇಳಿ ಗುರುತಿಸ್ಬೋದು. ಹಾಗೆಯೇ ಒಬ್ಬ ಕಂಪನಿ ಸೆಕ್ರೆಟರಿಯನ್ನು ಕಂಪನಿಯ ಅತಿ ಮುಖ್ಯವಾದ ಆಡಳಿತಾತ್ಮಕ ಅಧಿಕಾರಿ ಅಂತ ನಾವು ಗುರುತಿಸ್ಬೋದು. ಇದರಲ್ಲಿ ಮೊದಲಿಗೆ ನಾವು ಕಂಪನಿ ಸೆಕ್ರೆಟರಿ ಎಸ್ ಎ ಸರ್ವೆಂಟ್ ಆಫ್ ದ ಕಂಪನಿ ಸೆಕ್ರೆಟರಿ ಎಸ್ ಎ ಸರ್ವೆಂಟ್ ಆಫ್ ದ ಕಂಪನಿ. ಸೆಕ್ರೆಟರಿ ಒಂದು ಕಂಪನಿಯ ಸೇವಕ ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ದ ಕಂಪನಿ ಸೆಕ್ರೆಟರಿ ಕೆನಾಟ್ ಪರ್ಫಾರ್ಮ್ ಹಿಸ್ ಡ್ಯೂಟೀಸ್ ಇಂಡಿಪೆಂಡೆಂಟ್ಲಿ ಬಿಕಾಸ್ ಕಂಪನಿ ಸೆಕ್ರೆಟರಿ is appointed under the Act in order to perform the duties mentioned under the Act. ಕಾಯ್ದೆ ಅಡಿಯಲ್ಲಿ ಏನು ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತೇಳಿ ಆ ಒಂದು ಅಪಾಯಿಂಟ್ಮೆಂಟ್ ಕಾಂಟ್ರಾಕ್ಟಲ್ಲಿ ಅಗ್ರಿಮೆಂಟಲ್ಲಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಳಪಟ್ಟಿರುತ್ತೆ ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಡಿಯಲ್ಲೇ ಅವನು ಆ ಒಂದು ಸರ್ವಿಸ್ ಅಗ್ರಿಮೆಂಟ್ ಅಡಿನಲ್ಲೇ ನಾವು ಏನು ಕಾರ್ಯವನ್ನು ಮಾಡಬೇಕಾಗುತ್ತೆ. ಹಿ ಡು ನಾಟ್ ಪರ್ಫಾರ್ಮ್ ಎನಿ ಡ್ಯೂಟೀಸ್ ಇಂಡಿಪೆಂಡೆಂಟ್ಲಿ. ಆ ವ್ಯಕ್ತಿ ಸ್ವತಂತ್ರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡೋಕ್ಕಾಗಲ್ಲ. ಇದು ಒಂದು ಮುಖ್ಯವಾದ ಅಂಶ. ಈ ಪರ್ಫಾರ್ಮ್ ದ ಡ್ಯೂಟೀಸ್ ಆ್ಯಸ್ ಪರ್ ದ ಇನ್ಸ್ಟ್ರಕ್ಷನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಒಂದು ಕಂಪನಿಯ ಮುಖ್ಯ ಅಧಿಕಾರಿಗಳು ಅಂತ ಹೇಳಿದ್ರೆ ಕಂಪನಿಯ ನಿರ್ದೇಶಕರ ಮಂಡಳಿ. ಕಂಪನಿಯ ನಿರ್ದೇಶಕರು ಏನು ನಿರ್ದೇಶನಗಳನ್ನು ಇನ್ಸ್ಟ್ರಕ್ಷನ್ಸನ್ನ ಸೆಕ್ರೆಟರಿಗೆ ಕೊಡ್ತಾರೆ ಆ ಒಂದು ಇನ್ಸ್ಟ್ರಕ್ಷನ್ಸನ್ನ ಅವನು ಫಾಲೋ ಮಾಡಿ ಕಂಪನಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ ಮೆನಿ cases the judge is given the judgment as the company secretary is a mere servant or just an employee of the company ಸೆಕ್ರೆಟರಿನ ಕೇವಲ ಒಬ್ಬ ಸೇವಕ, ಕೇವಲ ಒಬ್ಬ ಎಂಪ್ಲಾಯಿ ಅಂತೇಳಿ ಹಲವಾರು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಬಿಕಾಸ್ ಹಿ ಈಸ್ ಟು ಡೂ ವಾಟ್ ಹಿ ಈಸ್ ಟೋಲ್ಡ್. ಸೊ ಅವನು ಏನು ಮಾಡ್ತಾನೆ ಅಂದರೆ ಕಂಪನಿ ಸೆಕ್ರೆಟರಿಗೆ ನೀನು ಏನು ಮಾಡು ಅಂತ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೇಳ್ತಾರೆ ಅದನ್ನು ಮಾತ್ರ ಅವ್ನು ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ದ ಕಂಪನಿ ಸೆಕ್ರೆಟರಿ ಇಸ್ ರಿಗಾರ್ಡೆಡ್ ಆಸ್ ಮೌತ್ ಪೀಸ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಹೇಳ್ತಾರೆ ಅದನ್ನು ಮಾಡ್ತಾನೆ, ಸೇಮ್ ವಿಷಯನ ಅವನು ಬೇರೆಯವರಿಗೆ ಕನ್ವೆ ಮಾಡ್ತಾನೆ. ಉಳಿದವರು ಅಂತ ಹೇಳಿದ್ರೆ ಅವರು ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಕಂಪನಿಯ ಇತರ ಥರ್ಡ್ ಪಾರ್ಟೀಸ್ ಆಗಿರ್ಬೋದು ಅಥವಾ ಕಂಪನಿಯ ಆಫೀಸ್ ಸ್ಟಾಫ್ ಆಗಿರ್ಬೋದು, ಅವರಿಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮಾಹಿತಿಯನ್ನು ಮುಟ್ಟಿಸ್ತಾನೆ. ಹಾಗಾಗಿ ಇವನನ್ನು ಮೌತ್ ಪೀಸ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿ ನಾವು ಕರಿತೀವಿ. ಆ ಕೇಸ್ ಲಾನ ನಾನಿಲ್ಲಿ ಕೋಟ್ ಮಾಡಿದ್ದೀನಿ. ಇಟ್ ಇಸ್ ಗಿವನ್ ಇನ್ ದ ಸೌತ್ ಲಂಡನ್ ರಾಲ್ವೇಸ್ ಕಂಪನಿ ಕೇಸ್ ಲಾ. ಈ ಒಂದು ಕೇಸ್ ಲಾನಲ್ಲಿ company secretary is regarded as a mere servant and also employee, just an employee of a company because his appointment is made under the service agreement. Service agreement ಅಲ್ಲಿ ಆಗಿರೋದ್ರಿಂದ ಕಂಪನಿಯ ಒಬ್ಬ ಸೇವಕ ಅಂತ ನಾವು ಗುರುತಿಸ್ಬೋದು. ಆ್ಯಂಡ್ he cannot summon a general meeting on his own way, on his own authority. ಯಾವುದೇ ರೀತಿಯಾಗಿ ಕಂಪನಿ ಸೆಕ್ರೆಟರಿ ಕಂಪನಿಯ ಸಭೆಗಳಿಗೆ ನೋಟಿಸನ್ನು ಕೊಡೋಕ್ಕೆ ಬರೋದಿಲ್ಲ. ಈ ಶುಡ್ ಒಬೇ ದ ಆರ್ಡರ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅವನು ಯಾವುದೇ ಕೆಲಸವನ್ನು ಅವನು ಇಂಡಿಪೆಂಡೆಂಟಾಗಿ ಮಾಡೋಕ್ಕಾಗಲ್ಲ.
ಯಾಕಂದರೆ ಅವನು ಜಸ್ಟ್ ಸೇವಕ ಅಂತೇಳಿ ಈ ಒಂದು ಕೋಟ್ ಮಾಡಿರೋ ಕೇಸ್ ಲಾನಲ್ಲಿ ಹೇಳಿದೆ. ಹಿ ಹ್ಯಾಸ್ ನೋ ಇಂಪ್ಲಾಯ್ಡ್ ಅಥಾರಿಟಿ ಟು ಬೈಂಡ್ ದ ಕಂಪನಿ. ಸೊ ಅವನು ಕಂಪನಿಯನ್ನು ಬೇರೆ ರೀತಿಯಾಗಿ ಕಾಂಟ್ರಾಕ್ಟಿಗೆ ಒಳಪಡಿಸಿ ಅವನು ಮಾಡಿರೋ ಕೆಲಸಕ್ಕೋಸ್ಕರ ಕಂಪನಿಯನ್ನು ಹೊಣೆಗಾರಿಕೆ ಮಾಡುವಂಥ ಯಾವುದೇ ಒಂದು ಇಂಪ್ಲಾಯ್ಡ್ ಅಥಾರಿಟಿ ಇಲ್ಲ. ಯಾಕಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇಕ್ಸ್ ಮೆನಿ ಕಾಂಟ್ರಾಕ್ಟ್ ವಿತ್ ಅದರ್ಸ್ ಆನ್ ಬಿಹಾಫ್ ಆಫ್ ದ ಕಂಪನಿ. ದೇ ಹ್ಯಾವ್ ಸಚ್ ಇಂಪ್ಲಾಯ್ಡ್ ಅಥಾರಿಟಿ. ಬಟ್ ಸೆಕ್ರೆಟರಿಗೆ ಆ ರೀತಿಯ ಅಥಾರಿಟಿ ಇಲ್ಲ. ಹಾಗಾಗಿ ಅವನನ್ನು ಕಂಪನಿ ಒಬ್ಬ ಸೇವಕ ಅಂತೇಳಿ ಈ ಒಂದು ದೃಷ್ಟಿಯಿಂದ ಅವನ ಸ್ಥಾನಮಾನವನ್ನು ಹಿಂದಿನ ದಿನಗಳಲ್ಲಿ ಗುರುತಿಸ್ತಾ ಇದ್ರು. ಆ ಕಾಲದಿಂದ ಕಾಲಕ್ಕೆ ಅವನ ಸ್ಥಾನಮಾನ ಬದಲಾಗಿದೆ. ಈಗ ನೋಡಿ, ಹಿಂದಿನ ದಿನಗಳಲ್ಲಿ ಕಂಪನಿ ಸೆಕ್ರೆಟರಿನ ಒಬ್ಬ ಸೇವಕ ಅಂತ ಗುರುತಿಸಿದ್ರು. ಹಾಗೆಯೇ ಇಂಡಿಯಾದಲ್ಲಿ ಈಗ ಅವನೇನಾಗಿದ್ದಾನೆ, ಈಸ್ ಒನ್ ಆಫ್ ದ ಕೀ ಮ್ಯಾನೇಜರಿಯಲ್ ಪರ್ಸನ್. ದ ಪೊಸಿಷನ್ ಆಫ್ ದ ಸೆಕ್ರೆಟರಿ ಚೇಂಜೆಡ್ ಫ್ರಮ್ ಟೈಮ್ ಟು ಟೈಮ್. Company secretary legal position can be understand as an agent of the company. ಒಂದು ಕಂಪನಿಯ ಕಾರ್ಯಭಾರಿಯಾಗಿ ಯಾವ ಥರ ಅವನು ಕಾರ್ಯನಿರ್ವಹಿಸ್ತಾನೆ ಅಂತ ನೋಡೋಣ. The company secretary can enter into contract on behalf of the company relating to the company administration. ಈ ಪನೋರಮಾ ಡೆವಲಪ್ಮೆಂಟ್ ಲಿಮಿಟೆಡ್ ಕೇಸಲ್ಲಿ ವರ್ಸಸ್ FFF ಕಂಪನಿ ಲಿಮಿಟೆಡ್ ಕೇಸಲ್ಲಿ ಏನು ಹೇಳಿದ್ದಾರೆ ಅಂದರೆ, ಎ ಕಂಪನಿ ಸೆಕ್ರೆಟರಿ ಈಸ್ ಜಸ್ಟ್ ಅನ್ ಏಜೆಂಟ್ ಬಿಕಾಸ್ ಈ ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್ ಆನ್ ಬಿಹಾಫ್ ಆಫ್ ದ ಕಂಪನಿ ರಿಲೇಟಿಂಗ್ ಟು ದ ಕಂಪನಿ ಮ್ಯಾಟರ್ಸ್ ಅಂತೇಳಿ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಈಸ್ ಲಯಬಲ್ ಟು ಅಕೌಂಟ್ ಫಾರ್ ಎನಿ ಸೀಕ್ರೆಟ್ ಪ್ರಾಫಿಟ್ ಮೇಡ್ ಬೈ ಹಿಮ್ ಆಸ್ ಎ ಸೆಕ್ರೆಟರಿ ಆಫ್ ದ ಕಂಪನಿ. ಒಂದು ವೇಳೆ ಆನ್ ಬಿಹಾಫ್ ಆಫ್ ದ ಕಂಪನಿ ಅವನು ಕೆಲಸ ಮಾಡಬೇಕಾದ್ರೆ ಏನೇ ಪ್ರಾಫಿಟ್ ಬಂದ್ರೂ ಇಟ್ ಬಿಲಾಂಗ್ಸ್ ಟು ದ ಕಂಪನಿ ಓನ್ಲಿ. ಈ ಶುಡ್ ನಾಟ್ ಮೇಕ್ ಎನಿ ಸೀಕ್ರೆಟ್ ಪ್ರಾಫಿಟ್. ಇನ್ ದಿಸ್ ವೇ ಆಲ್ಸೋ ದ ಕಂಪನಿ ಸೆಕ್ರೆಟರಿ ಈಸ್ ಐಡೆಂಟಿಫೈಡ್ ಆಸ್ ಓನ್ಲಿ ದ ಏಜೆಂಟ್ ಆಫ್ ದ ಕಂಪನಿ. ಎ ಕಂಪನಿ ರೆಸ್ಪಾನ್ಸಿಬಲ್ ಫಾರ್ ಆ್ಯಕ್ಟ್ ಆಫ್ ದ ಕಂಪನಿ ಸೆಕ್ರೆಟರಿ ವಿದಿನ್ ದ ಸ್ಕೋಪ್ ಆಫ್ ಹಿಸ್ ಅಥಾರಿಟಿ. ಸೊ ಈ ಒಂದು ಕೇಸ್ ಲಾನಲ್ಲಿ ಏನು ಹೇಳಿದ್ದಾರೆ, ಕೊಟ್ಟಿರೋ ಕೇಸ್ ಲಾನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಬ್ಬ ಕಂಪನಿ ಸೆಕ್ರೆಟರಿ ಒಂದು ಕಂಪನಿಯ ಕೆಲಸಗಳನ್ನು ಅವನ ಸ್ಕೋಪ್ ಆಫ್ ಅಥಾರಿಟಿ, ಅಧಿಕಾರದ ವ್ಯಾಪ್ತಿ ಏನಿರುತ್ತೆ ಅದ್ರ ಒಳಗಡೆ ಮಾಡಬೇಕು. ಆ ಒಂದು ಸ್ಕೋಪ್ ಒಳಗಡೆ ಮಾಡಿದರೆ ಅವನು ಮಾಡಿರೋ ಒಂದು ಕೆಲಸಗಳಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದಕ್ಕೆ ಕಂಪನಿ ರೆಸ್ಪಾನ್ಸಿಬಲ್ ಆಗುತ್ತೆ. ಬಿಕಾಸ್ ಈ ಪರ್ಫಾರ್ಮ್ಡ್ ದ ವರ್ಕ್ ಆನ್ ಬಿಹಾಫ್ ಆಫ್ ದ ಕಂಪನಿ ಓನ್ಲಿ, ನಾಟ್ ಆನ್ ಹಿಸ್ ಓನ್ ಇಂಟರೆಸ್ಟ್. Company secretary can also be identified as a chief executive officer of the company. ಕಂಪನಿ ಸೆಕ್ರೆಟರಿ ಕಂಪನಿಯ ಒಬ್ಬ ಅತಿ ಮುಖ್ಯವಾದ ಆಡಳಿತಾತ್ಮಕ ಅಧಿಕಾರಿ ಅಂತ ಅವನ ಸ್ಥಾನಮಾನವನ್ನು ಗುರುತಿಸ್ಬೋದು. ನೌವೇಡೇಸ್ ದಿಸ್ ಇಸ್ ದ ರಿಯಲ್ ಒನ್. ಇತ್ತೀಚಿನ ದಿನಗಳಲ್ಲಿ ಕಂಪನಿ ಸೆಕ್ರೆಟರಿ ಅಂದರೆ ಯಾರು, ಒಬ್ಬ ಕೀ ಮ್ಯಾನೇಜರಿಯಲ್ ಪರ್ಸನ್. ಬಿಕಾಸ್ ಹಿ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್. ಅವನು ಅತಿ ಮುಖ್ಯವಾದ ರೋಲನ್ನು ಅವನು ಪ್ಲೇ ಮಾಡ್ತಾನೆ. The change of position from mere servant to the officer of the company. The company secretary position changes from the mere servant to the officer of the company. And Company Secretary, Company Act 2013 defines Company Secretary of a company is one of the key managerial person. And Company Secretary as a authority to sign the contract relating to the official matters on behalf of the company, and he look after the various work related to the office, that is correspondence work on behalf of the directors, on behalf of the company. In this way he is regarded as a chief administrative officer, and he perform all type of ministerial and also administrative duties. The rights of a company secretary. The company secretary has some duties and also he has some specific rights. The rights of a company secretary includes a right to supervise, direct and control. ಅವನು ಕಂಪನಿಯ ನಿರ್ದೇಶಕರಾಗಿರ್ಬೋದು, ಆಫೀಸರ್ ಆಗಿರ್ಬೋದು, ಅವ್ರನ್ನ ಸೂಪರ್ವೈಸ್ ಮಾಡ್ತಾನೆ, ಅವ್ರಿಗೆ ಬೇಕಾದಂತಹ ಮಾಹಿತಿಗಳನ್ನು ಕೊಡ್ತಾನೆ,
ಆಫೀಸ್ ಸ್ಟಾಫ್ಗೆ ಡೈರೆಕ್ಟ್ ಮಾಡ್ತಾನೆ, ಆಫೀಸ್ ಸ್ಟಾಫನ್ನು ಅವನು ಕಂಟ್ರೋಲಲ್ಲಿ ಮಾಡ್ತಾನೆ. ಯಾಕಂತಂದರೆ ಅವನು ಡೈರೆಕ್ಟರ್ಸ್ ಅಫಿಷಿಯಲ್ಸನ್ನ ಮಾಡೋಕ್ಕಾಗಲ್ಲ. ಹಿ ಸೂಪರ್ವೈಸ್ ದ ಅಫಿಷಿಯಲ್ಸ್ ಆಫ್ ದ ಕಂಪನಿ. ಏನು ಆಫೀಸ್ ಸ್ಟಾಫ್ ಇರ್ತಾರೆ ಅವರನ್ನು ಸೂಪರ್ವೈಸ್ ಮಾಡ್ತಾನೆ, ಡೈರೆಕ್ಟ್ ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ. He has the right to sign the documents of the company on behalf of the company. ಕಂಪನಿಯ ಕೆಲವು ಮುಖ್ಯ ಕಾಗದ ಪತ್ರಗಳಲ್ಲಿ, ದಾಖಲೆಗಳಲ್ಲಿ ತನ್ನ ಸೈನನ್ನು ಅಧಿಕೃತವಾಗಿ ಮಾಡ್ಬೋದು ಕಂಪನಿಯ ಪರವಾಗಿ. He has the right to do all such act authorized by the directors of the company. ಕಂಪನಿಯ ನಿರ್ದೇಶಕರು ಯಾವ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಅವನಿಗೆ ಆಥರೈಸೇಷನ್ ಮಾಡ್ತಾರೋ ಆ ಒಂದು ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವನಿಗೆ ಹಕ್ಕಿರುತ್ತೆ. He has the right to exercise all such powers delegated to him by the board. And company secretary has the right to exercise all powers. ಈಗ ಒಂದು ಡ್ಯೂಟಿ ಮಾಡಬೇಕು ಅಂದಾಗ ಅದಕ್ಕೆ ಪವರ್ಸ್ ಬೇಕು. ಡ್ಯೂಟಿ ಕೆಲಸ ಮಾಡಬೇಕು, ಕರ್ತವ್ಯ ಮಾಡಬೇಕು ಅಂದಾಗ ಪವರ್ಸ್ ಇರಬೇಕು. ಅಂಥ ಸಂದರ್ಭದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸು ಡ್ಯೂಟೀಸ್ ಜೊತೆಗೆ ಪವರ್ಸನ್ನು ಕೊಟ್ಟಿರ್ತಾರೆ. ಆ ಒಂದು ಪವರ್ಸನ್ನು ಅವನು ಕನ್ಸರ್ನ್ಡ್ ವ್ಯಕ್ತಿಗಳ ಜೊತೆ ಅವನು ಎಕ್ಸಸೈಸ್ ಮಾಡ್ಬೋದು. ಫಾರ್ ದ ಸರ್ವಿಸ್ ರೆಂಡರ್ಡ್ ಬೈ ದ ಕಂಪನಿ ಸೆಕ್ರೆಟರಿ ಹ್ಯಾಸ್ ದ ರೈಟ್ ಟು ಗೆಟ್ ದ ಸೂಟಬಲ್ ರೆಮ್ಯುನರೇಷನ್. ಅವ್ನು ಮಾಡಿರೋ ಸೇವೆಗೆ, ಅವ್ನು ಮಾಡಿರೋ ಒಂದು ಕೆಲಸಕ್ಕೆ ಅವನು ತೃಪ್ತಿದಾಯಕವಾದ ರೆಮ್ಯುನರೇಷನ್ ಪಡ್ಕೊಳ್ಳೋ ಅಂಥ ಒಂದು ರೈಟ್ಸ್ ಇದೆ. ದೀಸ್ ಆರ್ ದ ಮೇನ್ ರೈಟ್ಸ್ ಆಫ್ ಎ ಕಂಪನಿ ಸೆಕ್ರೆಟರಿ. ಥ್ಯಾಂಕ್ ಯು.